ಎಲ್ರಿಗೂ ನಮಸ್ತೆ. ಅಂದ ಹಾಗೆ ನಾನಿವತ್ತು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹೆಣ್ಮಗು ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ಹೆಣ್ಮಕ್ಳಾಗಿ ಹುಟ್ಟದ್ಮೇಲೆ ಈ ಪೀರಿಯಡ್ಸ್ ಅಥವಾ ಮುಟ್ಟಾಗುವಂತದ್ದು ಕಾಮನ್ ಆಗಿದೆ. ಯೂಶಲಿ ಈ ಪೀರಿಯಡ್ಸ್ ಅಂತ ಆದಾಗ ಹಲವಾರು ಪ್ರಾಬ್ಲಮ್ಸ್ ನ ಈ ಹೆಣ್ಮಕ್ಳು ಫೇಸ್ ಮಾಡ್ಬೇಕಾಗತ್ತೆ. ಏನೆಲ್ಲ ಅಂತಂದ್ರೆ ಹೊಟ್ಟೆ ನೋವು ಬರುವಂತದ್ದು, ಬ್ಯಾಕ್ ಪೇನ್ ಇರ್ಬೋದು, ಜೊತೆಗೆ ಇಚ್ಚಿಂಗ್ ಆಗುವಂತದ್ದು, ರ್ಯಾಶಸ್ ಆಗುವಂತದ್ದು, ಎಷ್ಟೊಂದು ಕಷ್ಟ ಪಡ್ಬೇಕಾಗತ್ತೆ ಅಂತ ಅಂದ್ರೆ ಎಷ್ಟೊಂದು ಈ 5 days ಅಲ್ಲಿ ಎಷ್ಟೊಂದು ಜನ ಹೊರಗಡೆ ಟ್ರಿಪ್ ಮಾಡಕ್ ಇಷ್ಟಪಡಲ್ಲ, ಟ್ರಾವೆಲ್ ಮಾಡಕ್ ಇಷ್ಟಪಡಲ್ಲ. ಮೇನ್ ಕಾರಣ ಏನು ಅಂತಂದ್ರೆ ಪೀರಿಯಡ್ಸ್ ಅಂತ ಹೇಳ್ಬೋದು. ಯೂಶಲಿ ಪೀರಿಯಡ್ಸ್ ಅಂತ ಬಂದಾಗ ಪ್ರತಿಯೊಬ್ಬ ಹೆಣ್ಮಗಳು ಆ ಬ್ಲಡ್ ಅನ್ನ ಕಲೆಕ್ಟ್ ಮಾಡಕ್ಕೋಸ್ಕರ ಒಂದು ಹಿಂದಿನ ಕಾಲದಲ್ಲಿ ಕಾಟನ್ ಬಟ್ಟೆಯನ್ನ ಯೂಸ್ ಮಾಡ್ತಿದ್ರು. ಬಟ್ ಈಗ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳು ಈ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ. ಏನಂತಂದ್ರೆ ಈ 100 ಜನ ಹೆಣ್ಮಕ್ಳಲ್ಲಿ 80 ಜನ ಹೆಣ್ಮಕ್ಳಿಗೆ ಹಲವಾರು ರೀತಿಯ ಪ್ರಾಬ್ಲಮ್ಸ್, ಸ್ತ್ರೀಗೆ ಸಂಬಂಧಪಟ್ಟ ರೋಗಗಳು ಅಂತ ಹೇಳ್ತೀವಿ. ಏನಂದ್ರೆ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ರ್ಯಾಶಸ್ ಇರ್ಬೋದು, ವೆಜೈನಲ್ ಇನ್ಫೆಕ್ಷನ್ ಇರ್ಬೋದು, ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಥವಾ ಗರ್ಭದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಆಗ್ತಿದೆ 100 ಜನ ಹೆಣ್ಮಕ್ಳಲ್ಲಿ 80 ಜನ ಹೆಣ್ಮಕ್ಳಿಗೆ. ಮೇನ್ ರೀಸನ್ ಅಥವಾ ಮೇನ್ ಕಾರಣ ಇದಕ್ಕೇನು ಅಂತ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಮೇನ್ಲಿ ಬಿಕಾಸ್ ಆಫ್ ಲೋ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂತ ಹೇಳ್ಬೋದು. ಯೂಶಲಿ ಈ ಮಾರ್ಕೆಟ್ ಅಲ್ಲಿ ಇರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಯಾವ್ದ್ರಿಂದ ಮಾಡಿದ್ದಾರೆ, ಮೆಟೀರಿಯಲ್ ಏನ್ ಯೂಸ್ ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳು ತಿಳ್ಕೊಳ್ಳೇಬೇಕು. ಆದ್ರೆ ತುಂಬಾ ಬೇಜಾರಾಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಅರಿವಿಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನನಗೂ ಕೂಡ ಇದ್ರ ಬಗ್ಗೆ ಅರಿವಿರ್ಲಿಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ಇರುವಂತಹ ಒಂದು ಬ್ರ್ಯಾಂಡ್ ನೋಡಿ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ಯಾವ ರೀತಿ ಜನರಿಗೆ ಮೋಸ ಮಾಡ್ತಿದ್ದಾರೆ, ಯಾವ ರೀತಿ ಒಬ್ಬ ಹೆಣ್ಮಗಳು ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿರುವಂತಹ ಬ್ರ್ಯಾಂಡ್ ಯಾವ ಕ್ವಾಲಿಟಿಯದ್ದಾಗಿದೆ, ಆಕ್ಚುಲಿ ಒಂದು ಗುಡ್ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ ಯಾವ್ದ್ರಿಂದ ಮಾಡಿರ್ಬೇಕು ಅಥವಾ ಯಾವ ರೀತಿಯ ಒಂದು ಕ್ವಾಲಿಟಿಯ ಸ್ಯಾನಿಟರಿ ನ್ಯಾಪ್ಕಿನ್ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯೂಶಲಿ ನಿಮ್ಗೂ ಗೊತ್ತು, ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅಂದ್ರೆ ಅಥವಾ ಒಂದು ಪ್ಯಾಡ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ಕಾಟನ್ ಇಂದ ಮಾಡಿರ್ಬೇಕು. ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ ನಾವ್ ಯೂಸ್ ಮಾಡ್ತಿರೋ ಸ್ಯಾನಿಟರಿ ನ್ಯಾಪ್ಕಿನ್ ನ ಕಾಟನ್ ಇಂದ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಪ್ರತಿಯೊಬ್ಬ ಮಹಿಳೆಯರು ತಿಳ್ಕೊಳ್ಬೇಕು ಯಾವ್ದ್ರಿಂದ ಮಾಡಿದ್ದಾರೆ ಅಂತ ಹೇಳಿ. ಲೆಟ್ಸ್ ನೋ ರಿಯಲ್ ಡೆಮಾನ್ಸ್ಟ್ರೇಷನ್ ಆಫ್ ವಾಟ್ ಇಂಡಿಯನ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆರ್ ಮೇಡ್ ಅಪ್ ಆಫ್ ಅಂತ ಹೇಳಿ. ಯೂಶಲಿ ಇದು ನಾನ್ ನಿಮಗೆ ತೋರಿಸ್ತಿರುವಂತಹ ಬ್ರ್ಯಾಂಡ್ XYZ ಅಂತ ತಗೊಳ್ಳಿ, ಯಾವ್ದು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ 24 years ಇಂದ ಇದೆ. ಆಲ್ಮೋಸ್ಟ್ ನನ್ನ ರಿಸರ್ಚ್ ನ ಪ್ರಕಾರ 100% ಅಂತ ಅಂದ್ರೆ 70% ಒಮ್ಮೆ ಈ ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. ಯೂಶಲಿ ನೀವು ಯೂಸ್ ಮಾಡ್ತಿರೋ ಸ್ಯಾನಿಟರಿ ನ್ಯಾಪ್ಕಿನ್ ತಗೊಳ್ಳಿ ಅಥವಾ ಫೀಲ್ ಮಾಡಿ ಯಾವ್ದ್ರಿಂದ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯೂಶಲಿ ನಾನು ಫೀಲ್ ಮಾಡ್ತಿದ್ರೆ ಸ್ವಲ್ಪ ರಬ್ ಫೀಲಿಂಗ್ ಇದೆ ಅಥವಾ ಒಂದ್ ಸ್ವಲ್ಪ ರಫ್ ಅನಿಸ್ತಿದೆ. ಯೂಶಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಂತಂದ್ರೆ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ನೀವು ನೋಡಿದ್ರೆ ಈ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯೂಶಲಿ ಮುಟ್ಟಿದ್ರೆ ತಿಮ್ಮಿರ್ಬೇಕು, ಜೊತೆಗೆ ಸಾಫ್ಟ್ ಇರ್ಬೇಕು. ಮತ್ತೆ ಯಾವುದೇ ಒಬ್ಬ ವುಮೆನ್ ಬ್ಲಡ್ ಫ್ಲೋ ಆಗ್ತಿದೆ ಅಂತಂದ್ರೆ ದಿನಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 60 ml ಅಷ್ಟೇ ಫ್ಲೋ ಆಗ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಫ್ಲೋ ಆಗಲ್ಲ. ಯಾವುದೇ ಒಬ್ಬ ವುಮೆನ್ ತಗೊಂಡ್ರೆ 60 ml ಗಿಂತ ಜಾಸ್ತಿ ಬ್ಲಡ್ ಫ್ಲೋ ಆಗಲ್ಲ. ಈಗ ನೋಡೋಣ, ನಾನು 50 ml ಆಫ್ ವಾಟರ್ ತಗೊಳ್ತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ಇಲ್ಲಿ 50 ml ಆಫ್ ವಾಟರ್ ಇದೆ. ಇದೇನ್ ನಾನು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ 24 years ಇಂದ ಯೂಸ್ ಮಾಡ್ತಿರೋಂತ ಬ್ರ್ಯಾಂಡ್ ನಲ್ಲಿ ಹಾಕ್ತಾ ಇದ್ದೀನಿ. ಅಷ್ಟೇ 50 ml ಆಫ್ ವಾಟರ್ನ ಈ ಒಂದು ನಾನು ಪ್ರೆಸೆಂಟ್ ತೋರಿಸ್ತಿರುವಂತಹ ಒಂದು ಬ್ರ್ಯಾಂಡ್ ಮೇಲೂ ಹಾಕ್ತಾ ಇದ್ದೀನಿ. ಯೂಶಲಿ ನೀವು ನೋಡ್ಬೋದು, ಎರಡು ಸ್ಯಾನಿಟರಿ ನ್ಯಾಪ್ಕಿನ್ ನೋಡಿದ್ರೆ ಯಾವ್ದು ಬೇಗ ಅಬ್ಸರ್ವ್ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ಪ್ರಾಕ್ಟಿಕಲಿ ಕೂಡ ತೋರಿಸ್ಕೊಡ್ತಿದ್ದೀನಿ. ಒಂದು ಟಿಶ್ಯೂ ಪೇಪರ್ ಹಾಕಿದ್ರೆ ಎರಡರಲ್ಲೂ ಕೂಡ ಟಿಶ್ಯೂ ಪೇಪರ್ ಹಾಕಿ ನಾನು ಇದು ಮಾಡ್ತಿದ್ದೀನಿ, ಕಂಪ್ಲೀಟ್ ಪ್ರೆಸ್ ಮಾಡ್ತಿದ್ದೀನಿ. ಇದು ಏನು XYZ ಅಲ್ಲಿ ಯೂಸ್ ಮಾಡ್ತಿರುವಂತ ಒಂದು ಬ್ರ್ಯಾಂಡ್. ಕಂಪ್ಲೀಟ್ ಟಿಶ್ಯೂ ಪೇಪರ್ ತೇವ ಆಗಿದೆ. ಸೊ ಇದ್ರ ಪ್ರಕಾರ ನಾನು ಏನ್ ಹೇಳ್ಬೋದು ಅಂತಂದ್ರೆ, ಯೂಶಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಏನಕ್ಕೆ ಬ್ಲಡ್ ಅಬ್ಸರ್ವ್ ಮಾಡ್ಕೊಳ್ಳೋಕೋಸ್ಕರ ಯೂಸ್ ಮಾಡ್ಬೇಕು, ಬಟ್ ಆ ಕೆಲಸ ಮಾಡ್ತಿಲ್ಲ. ಬಟ್ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅಂದ್ರೆ ನೀವ್ ಎಷ್ಟೇ ಪ್ರೆಸ್ ಮಾಡಿದ್ರು ಕೂಡ ಕಂಪ್ಲೀಟ್ ಡ್ರೈ ಇರಬೇಕು.
ಇದು ಕಂಪ್ಲೀಟ್ ಡ್ರೈ ಇದೆ. ಅಷ್ಟೇ ಅಲ್ಲದೆ ನಾನು ಕಂಪ್ಲೀಟ್ ಪ್ರೆಷರ್ ಹಾಕ್ತೀನಿ ಅಂತ ಅಂದ್ರು ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಪ್ರೆಷರ್ ಹಾಕ್ತಿದ್ದೀನಿ. ನೀವು ಎರಡು ಹ್ಯಾಂಡ್ ನೋಡ್ಬೋದು, ಒಂದು ಕಂಪ್ಲೀಟ್ ತೇವ ಆಗಿದೆ, ಇನ್ನೊಂದು ಕಂಪ್ಲೀಟ್ ಡ್ರೈ ಇದೆ. ಯಾವುದೇ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೂ ಕೂಡ ನೀವು ಕಂಪ್ಲೀಟ್ ಪ್ರೆಷರ್ ಹಾಕಿದ್ರು ಕೂಡ ಅದು ಕಂಪ್ಲೀಟ್ ಅಬ್ಸರ್ವ್ ಆಗಬೇಕು. ಯಾವುದೇ ಕಾರಣಕ್ಕೂ ಸ್ಯಾನಿಟರಿ ನ್ಯಾಪ್ಕಿನ್ ವೆಟ್ ಆಗಬಾರ್ದು, ಕಂಪ್ಲೀಟ್ ಡ್ರೈ ಇರಬೇಕು ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ. ಈಗ ನಾನು ಆಲ್ರೆಡಿ 50 ml ವಾಟರ್ ಹಾಕಿದ್ದೀನಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇನ್ನು ಮಾರ್ಕೆಟ್ ಅಲ್ಲಿರುವಂತಹ ಒಂದು ಕ್ವಾಲಿಟಿ ಏನು ಇಲ್ಲದೆ ಇರುವಂತಹ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ನಾವು ಲೇಯರ್ ಬೈ ಲೇಯರ್ ನೋಡಿದ್ರೆ ನಿಜವಾಗ್ಲೂ ನಿಮ್ಗೆ ಶಾಕ್ ಆಗುತ್ತೆ. ಫಸ್ಟ್ ಲೇಯರ್ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಇಂಡಿಯಾ ಅಂತ ತಗೊಂಡ್ರೆ ಲಾಸ್ಟ್ 2 to 3 years ಇಂದ ಪ್ಲಾಸ್ಟಿಕ್ ಎಲ್ಲೂ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ನೇಚರ್ಗೆ ಅಷ್ಟು ಹಾರ್ಮ್ ಇದೆ ಅಂತ ಅಂದ್ರೆ ಈ ಪ್ಲಾಸ್ಟಿಕ್ ನ ಸ್ಟಿಲ್ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಎಷ್ಟು ಹಾರಿಬಲ್ ಇದೆ ನೀವು ಯೋಚನೆ ಮಾಡ್ಬೇಕು. ಅದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ 2-3 ದಿನ ಆದ್ಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗ್ಬಿಡ್ತಿದೆ. ಎಷ್ಟೊಂದ್ ಜನ ರಿವ್ಯೂ ಕೊಡ್ತಿದ್ದಾರೆ, ಎಷ್ಟೊಂದ್ ಜನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ ಅಂತ ಗೊತ್ತಾದಾಗ. ಇನ್ನು ಸೆಕೆಂಡ್ ಲೇಯರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ನೀವು ಎಷ್ಟೊಂದ್ ಜನ ಅನ್ಕೊಂಡಿದ್ದಾರೆ ಹತ್ತಿ ಅಂತ, ಇದು ಕಂಪ್ಲೀಟ್ ಹತ್ತಿ ಅಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಮುಟ್ಟಿದ್ರೆ ಟಿಶ್ಯೂ ತರ ಫೀಲ್ ಆಗುತ್ತೆ, ತುಂಬಾ ಬೇಜಾರಾಗುತ್ತೆ. ಇದ್ರ ರಿಸರ್ಚ್ ನೋಡಿದಾಗ ಅಥವಾ ಇದ್ರ ಹಿಸ್ಟ್ರಿ ಕೇಳಿದಾಗ ನಾವೇನ್ ಹತ್ತಿ ಅನ್ಕೊಂಡಿದೀವಲ್ಲ, ಇಟ್ಸ್ ನಾಟ್ ಅ ಕಾಟನ್, ಇಟ್ಸ್ ನಾಟ್ ಅ ಹತ್ತಿ. ಆಕ್ಚುಲಿ ಪೇಪರ್ ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ 40 ಕೆಮಿಕಲ್ ಹಾಕಿ ಬ್ಲೀಚ್ ಮಾಡ್ತಾರೆ. ಎಷ್ಟು ಹಾರಿಬಲ್ ಕೆಮಿಕಲ್ಸ್ ಅಂದ್ರೆ ಅದ್ರಲ್ಲಿ ಒಂದು ಕೆಮಿಕಲ್ ನೇಮ್ ಹೇಳಕ್ ಇಷ್ಟಪಡ್ತೀನಿ, ಡಯಾಕ್ಸಿನ್ ಅಂತ ಹೇಳಿ. ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಷ್ಟು ಹಾರಿಬಲ್ ಇದೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ 5 to 10 years ನಮ್ಮ ಬಾಡಿ ಒಳಗಡೆ ಈ ಡಯಾಕ್ಸಿನ್ ಸೇರಿದ್ರೆ ಡೌಟೇ ಇಲ್ಲ 100% ಕ್ಯಾನ್ಸರ್ ಬರೋದ್ರಲ್ಲಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಸರ್ವಿಕಲ್ ಕ್ಯಾನ್ಸರ್ ಬರ್ತಿದೆ, ಗರ್ಭ ರಿಮೂವ್ ಮಾಡ್ತಿದ್ದಾರೆ, ಅಥವಾ ಎಷ್ಟೊಂದ್ ಜನ ಪ್ರೆಗ್ನೆಂಟ್ ಆಗ್ತಿಲ್ಲ ಅಥವಾ ಕನ್ಸೀವ್ ಆಗ್ತಿಲ್ಲ. ಮೇನ್ ರೀಸನ್ ಇದ್ರಲ್ಲಿ ಯೂಸ್ ಮಾಡ್ತಿರುವಂತ ಡಯಾಕ್ಸಿನ್. ತುಂಬಾ ಬೇಜಾರಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೋಡ್ಗೆ 2-3 ಇನ್ವಿಟ್ರೋ ಫರ್ಟಿಲೈಸೇಷನ್ ಸೆಂಟರ್ಸ್ ಅಂತ ಕರಿತೀವಿ, ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ಸ್ ಗಳು ಶುರುವಾಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಒಂದು ಲೋ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸೇಜ್ ಅಂತ ಕೇಳಿದಾಗ ತುಂಬಾನೇ ಬೇಜಾರಾಗುತ್ತೆ. ಇನ್ನು ಲಾಸ್ಟ್ ಲೇಯರ್ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಪ್ಲಾಸ್ಟಿಕ್. ಎಷ್ಟೊಂದ್ ಜನ ನಾನು ಡೆಮೋ ಕೊಟ್ಟಾಗ ಬೇಜಾರಾಗ್ತಾರೆ, ಹಾರಿಬಲ್, ಅವ್ರಿಗೆ ಶಾಕ್ ಆಗುತ್ತೆ. ಇಷ್ಟು ಲೋ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಬರೀ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ, ಬರೀ ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಮಾಡಿದ್ದಾರೆ. ಇಷ್ಟಕ್ಕೆ ದುಡ್ಡು ಕೊಟ್ಟು ನಾವು ರೋಗ ಬರ್ಸ್ಕೊಳ್ತಿದೀವ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ನಮ್ಗೆ ಸ್ಟೋರಿ ಗೊತ್ತಾದಾಗ ಅಥವಾ ಇದ್ರ ಬಗ್ಗೆ ರಿಸರ್ಚ್ ಓದಿದಾಗ. ಹೀಗಿರುವಾಗ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಬಿಟ್ಟು ಬೇರೆ ಯೂಸ್ ಮಾಡ್ಬೇಕು, ಇದಕ್ಕೆ ಆಪ್ಷನೇ ಇಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೇ ಮಾಡ್ತಾಳೆ. ಬಟ್ ಈಗಿದ್ದಾಗ ಈ ತರ ಲೋ ಕ್ವಾಲಿಟಿ ಯೂಸ್ ಮಾಡಿ ರೋಗ ಬರ್ಸ್ಕೋಬೇಕಾ? ಇದಕ್ಕೆ ಸೊಲ್ಯೂಷನ್ ಏನು? ಇದ್ರ ಬಗ್ಗೆ ನನಗೆ ಗೊತ್ತಾಗ ಹಲವಾರು ರಿಸರ್ಚ್ ಮಾಡಿದೆ. ಸೊ ಅದಕ್ಕೊಂದು ಆಪ್ಷನ್ ಇಲ್ವಾ, ಆಲ್ಟರ್ನೇಟಿವ್ ಇಲ್ವಾ? ಹಾಗಿದ್ರೆ ಪ್ರತಿಯೊಬ್ಬ ಮಹಿಳೆನು ರೋಗ ಬರೆಸ್ಕೊಳ್ಬೇಕಾ ಈ ಒಂದು ಲೋ ಕ್ವಾಲಿಟಿ ಯೂಸ್ ಮಾಡಿ ಅಂದಾಗ ನಮಗೆ ಸಿಕ್ಕಿದಂತಹ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಥವಾ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ರೋಗ ಬರಬಾರ್ದು, ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ಆಕ್ಚುಲಿ ಯಾವ್ದ್ರಿಂದ ಮಾಡಿರ್ಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನನಗೆ ಸಿಕ್ಕಂತಹ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಇದು ಅಂತ ಹೇಳ್ಬೋದು. ಯೂಶಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅಂದ್ರೆ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ ಯಾವ್ದ್ರಿಂದ ಮಾಡಿರ್ಬೇಕು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಕಂಪ್ಲೀಟ್ ನಾನು ಟಿಯರ್ ಮಾಡಿದ್ರೆ ಟಿಯರ್ ಮಾಡ್ಬೋದು. ನಿಮಗ್ ದೂರದಿಂದ ಅನಿಸ್ತಿರತ್ತೆ ಸ್ವಲ್ಪ ಬಟ್ಟೆ ತರ ಮಾಡಿದ್ದಾರೆ ಅಂತ. ಇದು ಮುಟ್ಟಿದ್ರೆ ಕಂಪ್ಲೀಟ್ ಡ್ರೈ ಇದೆ, ನಿಮ್ಗೆ ಫೀಲ್ ಮಾಡ್ಬೋದು. ಫಸ್ಟ್ ಲೇಯರ್ ಕಂಪ್ಲೀಟ್ ಸಿಲ್ಕ್ ಕಾಟನ್ ಇಂದ ಮಾಡಿದ್ದಾರೆ, ನಿಮ್ಗೆ ಅನ್ಸ್ಬೋದು. ಸಿಲ್ಕ್ ಕಾಟನ್ ಇಂದ ಮಾಡಿದ್ದಾರೆ. ಯೂಶಲಿ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಂದ್ರೆ ಕಂಪ್ಲೀಟ್ ಸಿಲ್ಕ್ ಕಾಟನ್ ಇಂದಾನೆ ಮಾಡಿರ್ಬೇಕು. ಕಾರಣ ಏನು ಅಂದ್ರೆ ಯೂಶಲಿ ನಾನು ಅಷ್ಟು ಪ್ರೆಷರ್ ಮಾಡಿದ್ರು ಟಿಶ್ಯೂ ಪೇಪರ್ ಸ್ವಲ್ಪ ತೇವ ಆಗ್ಲಿಲ್ಲ, ಅಷ್ಟು ಡ್ರೈ ಇದೆ ಅಂತಂದ್ರೆ ಮೇನ್ ಕಾರಣ ಈ ಒಂದು ಸಿಲ್ಕ್ ಕಾಟನ್ ಲೇಯರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಡ್ರೈನೆಸ್ ಫೀಲ್ ಕೊಡುತ್ತೆ, ಕಂಪ್ಲೀಟ್ ಅಬ್ಸರ್ವ್ ಆಗುತ್ತೆ ಮೇನ್ ಈ ಸಿಲ್ಕ್ ಕಾಟನ್ ಲೇಯರ್. ಇನ್ ಯೂಶಲಿ
ನೀವು ಸೆಕೆಂಡ್ ಲೇಯರ್ ನೋಡಿದ್ರೆ ಗ್ರೀನ್ ಕಲರ್ ಚಿಪ್ ಅಂತ ಕರಿಬಹುದು ಅಥವಾ ಆನಿಯಾನ್ ಸ್ಟ್ರಿಪ್ ಅಂತ ಕರಿತೀವಿ. ನೀವು ಪ್ರೆಸೆಂಟ್ ಯಾವುದೇ ಬ್ರ್ಯಾಂಡ್ ನೋಡಿ, ಟಾಪ್ ಬ್ರ್ಯಾಂಡ್ ನೋಡಿ, ಈ ರೀತಿ ಸ್ಟ್ರಿಪ್ ನಿಮ್ಗೆ ಕಾಣ್ಲಿಕ್ಕೆ ಸಿಗಲ್ಲ. ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅಂದ್ರೆ ಈ ಒಂದು ಚಿಪ್ ಇರ್ಲೇಬೇಕು. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಆನಿಯಾನ್ ಸ್ಟ್ರಿಪ್ ಅಂತ ಕರಿತೀವಿ. ಇದರಲ್ಲಿ ಮೇನ್ 2 ಸೈನ್ಸ್ ಇದೆ ಅಥವಾ 2 ಕಾಂಪೋನೆಂಟ್ಸ್ ಇದೆ. ಒಂದು ಆನಿಯಾನ್ಸ್ ಮತ್ತೆ ಇನ್ನೊಂದು ಆಕ್ಟಿವ್ ಆಕ್ಸಿಜನ್. ಯೂಶಲಿ ಬ್ಲಡ್ ಕಲೆಕ್ಟ್ ಆದಾಗ ಬ್ಲಡ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಅದು ನಿಮ್ಗೂ ಗೊತ್ತು. ಯೂಶಲಿ ಬ್ಲಡ್ ಕಲೆಕ್ಟ್ ಆಗ್ತಾ ಸ್ಯಾನಿಟರಿ ನ್ಯಾಪ್ಕಿನ್ ಹೇಗೆ ಅಂದ್ರೆ ಒಂಥರ ಬ್ರೀಡಿಂಗ್ ಸೈಟ್. ಒಂದಿದ್ರೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಒಂದಿದ್ದು 1000 ಇದ್ದಿದ್ದು ಲಕ್ಷ, ಲಕ್ಷ ಇದ್ದಿದ್ದು 10 ಲಕ್ಷ. ಜಾಸ್ತಿ ಇನ್ಫೆಕ್ಷನ್ ಯಾವ ಟೈಮಲ್ಲಿ ಆಗುತ್ತೆ ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ. ಬಟ್ ಈ ಚಿಪ್ ಏನ್ ಆಕ್ಟಿವ್ ಆಕ್ಸಿಜನ್ ಅನ್ನಲ್ಲ, ಇಟ್ಸ್ ಅನ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್, ಅದನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇನ್ನೊಂದು ನಾನೇನ್ ಆನಿಯಾನ್ಸ್ ಅಂತ ಹೇಳಿದೆ, ಆನಿಯಾನ್ಸ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಯೂಶಲಿ ನಾವು ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಹೀಟ್ ಆಗೋದು ಜಾಸ್ತಿ. ಯಾವುದೇ ಒಬ್ಬ ವುಮೆನ್ ತಗೊಂಡ್ರೆ ಕಂಟಿನ್ಯೂಸ್ ಯೂಸ್ ಮಾಡ್ತಿರ್ತೀವಿ, ಗಾಳಿ ಆಡಲ್ಲ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಆಗೋದ್ರಿಂದ ರ್ಯಾಷಸ್ ಆಗುತ್ತೆ, ರ್ಯಾಷಸ್ ಇಂದ ನಾವು ಯೂಶಲಿ ಕೆಲಸ ಮಾಡಕ್ಕಾಗಲ್ಲ. ಬಟ್ ಇದ್ರಲ್ಲಿರುವಂತಹ ಆನಿಯಾನ್ಸ್ ಏನ್ ಮಾಡುತ್ತೆ ಅಂದ್ರೆ ನೀವು ಹಾಕೊಂಡಾಗ ಕಂಪ್ಲೀಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇನ್ನು ಸೈನ್ಸ್ ವಿಜ್ಞಾನದ ಪ್ರಕಾರ ಹೇಳ್ತೀನಿ ಅಂತ ಅಂದ್ರೆ ಅಸಿಡಿಕ್ ಇದನ್ನ ಆಲ್ಕಲೈನ್ ಮಾಡುತ್ತೆ, ಅದಕ್ಕೆ pH ಬ್ಯಾಲೆನ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ನಿಮ್ಗೆ ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ ಅಥವಾ ನ್ಯಾಚುರಲ್ ರಿಫ್ರೆಶ್ ಎಫೆಕ್ಟ್ ಕೊಡುತ್ತೆ, ಮೇನ್ಲಿ ಬಿಕಾಸ್ ಆಫ್ ಆನಿಯಾನ್ ಚಿಪ್ ಅಂತ ಹೇಳ್ಬೋದು. ಇದನ್ನ ಮೆಡಿಕಲ್ ಸೈನ್ಸ್ ಅಲ್ಲಿ ಜಸ್ಟ್ ಈ ಒಂದು ಚಿಪ್ಗೆ 100 ಇಂದ 200 ಆಗುತ್ತೆ. ಅಂತ ಒಂದು ಬೆಲೆ ಬಾಳುವಂತಹ ಅಂತ ಒಂದು ವೆರಿ ಗುಡ್ ಪೊಟೆನ್ಶಿಯಲ್ ಇರುವಂತಹ ಒಂದು ಚಿಪ್ ಅಂತ ಹೇಳ್ಬೋದು ಆನಿಯಾನ್ ಚಿಪ್ ಅಂತ ಹೇಳಿ. ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಈ ಒಂದು ಸ್ಟ್ರಿಪ್ ಇರ್ಲೇಬೇಕಾಗುತ್ತೆ. ಇನ್ನು 3ನೇ ಲೇಯರ್ ತಗೊಂಡ್ರೆ ಇದು ನಿಮಗೆ ನೋಡಿದ್ರೆ ಕಂಪ್ಲೀಟ್ ಚೂರು ಕೂಡ ವೆಟ್ ಆಗಿಲ್ಲ. ನಿಮಗೆ ನೋಡಿದ್ರೆ ಕಂಪ್ಲೀಟ್ ಕಾಟನ್ ಅನ್ಸುತ್ತೆ. ಯೂಶಲಿ ಯಾವ ರೀತಿಯ ಕಾಟನ್ ಅಂತ ಅಂದ್ರೆ ಸರ್ಜರೀಸ್ಗೆ ನಾವು ಯಾವ ರೀತಿ ಲೇಯರ್ ಅಂತಹ ಕಾಟನ್ ಯೂಸ್ ಮಾಡ್ತೀವೋ ಅದೇ ರೀತಿಯ ಕಾಟನ್ ಯೂಸ್ ಮಾಡಿದ್ರೆ ನಿಮ್ಗೆ ಮುಟ್ಟಿದ್ರೆ ಫೀಲ್ ಆಗುತ್ತೆ. ಯಾವ್ದೋ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅಂದ್ರೆ ಯೂಶಲಿ ಸರ್ಜರೀಸ್ ಯೂಸ್ ಮಾಡುವಂತಹ ಕ್ವಾಲಿಟಿ ಸ್ಯಾನಿಟರಿ ಒಂದು ಕ್ವಾಲಿಟಿ ಕಾಟನ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ಇನ್ನು ನಾವು 6ನೇ ಲೇಯರ್ ನೋಡಿದ್ರೆ ನಿಮ್ಗೆ ಇಲ್ಲಿ ಜೆಲ್ ಕಾಣಿಸ್ತಾ ಇದೆ. ಇದು ಮುಟ್ಟಿದ್ರೆ ನಿಮಗೆ ಫೀಲ್ ಆಗುತ್ತೆ. ಯೂಶಲಿ ನಾನು ಹಿಂಗ್ ಮಾಡಿದ್ರೆ ಕಂಪ್ಲೀಟ್ ಇದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಾಫ್ಟ್ ಇದೆ. ಅದ್ರ ಜೊತೆಗೆ ಕಂಪ್ಲೀಟ್ ಈ ಜೆಲ್ ಅನ್ನ ಯಾವ್ದ್ರಿಂದ ಮಾಡಿದ್ದಾರೆ ಅಂದ್ರೆ ಅಲೋವೆರಾ ಮತ್ತೆ ಬನಾನಾ ಸ್ಟೆಮ್ ಇಂದ ಮಾಡಿದ್ದಾರೆ. ಯೂಶಲಿ ನಿಮ್ಗೆ ಮೂಸ್ದಾಗ ಕೂಡ ಚೂರು ಕೂಡ ಸ್ಮೆಲ್ ಬರಲ್ಲ. ಮೇನ್ ಯಾಕಂತಂದ್ರೆ ಅಲೋವೆರಾ ಮತ್ತೆ ಬನಾನಾ ಸ್ಟೆಮ್ ಆರ್ಡರ್ಲೆಸ್ ಅಥವಾ ವಾಸನೆ ಬರಲ್ಲ ಅಂತ ಹೇಳ್ಬೋದು. ನಾನು ಯೂಶಲಿ ಅಷ್ಟು ಪ್ರೆಷರ್ ಹಾಕಿದ್ರು ಚೂರು ಕೂಡ ವಾಟರ್ ಬರ್ಲಿಲ್ಲ, ಅಷ್ಟೊಂದು ಅಬ್ಸರ್ವ್ ಆಯ್ತು ಅಂತಂದ್ರೆ ಕಾರಣ ಈ ಅಲೋವೆರಾ ಮತ್ತೆ ಬನಾನಾ ಸ್ಟೆಮ್ ಜೆಲ್ ಅಂತ ಹೇಳ್ಬೋದು. ಎಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಹತ್ತತ್ರ ನಾನು ಆಲ್ರೆಡಿ 50 ml ವಾಟರ್ ಹಾಕ್ತೆ, ಕಂಪ್ಲೀಟ್ ಡ್ರೈ ಇದೆ. ಇದಕ್ಕೆ ಮಿನಿಮಮ್ ಇಲ್ಲ ಅಂದ್ರೆ 200 ml ನೀರನ್ನ ಅಥವಾ ಬ್ಲಡ್ ಅನ್ನ ಹೀರ್ಕೊಳ್ಳುವಂತ ಕೆಪಾಸಿಟಿ ಇದೆ ಇದ್ರಲ್ಲಿ ಆಲ್ರೆಡಿ. ಈ ಒಂದು ನೀವು ಗ್ಲಾಸ್ ಅಲ್ಲಿ ನೋಡಿದ್ರೆ ಹತ್ತತ್ರ 50 ml ಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಾನು ಆ ಒಂದು 50 ml ವಾಟರ್ಗೆ ಮತ್ತೆ ಆ ಜೆಲ್ ಹಾಕ್ತಾ ಇದ್ದೀನಿ. 50 ml ವಾಟರ್ಗೆ ಜೆಲ್ ಹಾಕಿದ್ದೀನಿ. ಕಂಪ್ಲೀಟ್ ನೀವು ವಿಡಿಯೋದಲ್ಲಿ ನೋಡಬಹುದು, ಕಂಪ್ಲೀಟ್ ಅಬ್ಸರ್ವ್ ಆಗಿದೆ. ನಾನು ಇನ್ನೂ ತೋರಿಸ್ತೀನಿ ಅಂದ್ರೆ ಇಲ್ಲಿ ನೋಡಬಹುದು ಕಂಪ್ಲೀಟ್ ಅಬ್ಸರ್ವ್ ಆಗಿದೆ. ಮಿನಿಮಮ್ ಇಲ್ಲ ಅಂತ ಅಂದ್ರೂ 200 ml ಹೀರ್ಕೊಳ್ಳೋ ಕೆಪಾಸಿಟಿ ಇದೆ. ನಾನು ಮತ್ತೆ ನೀರು ಹಾಕಿದ್ರು ಅದು ಹೀರ್ಕೊಳ್ಳುತ್ತೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ಕಂಪ್ಲೀಟ್ ಅಬ್ಸರ್ವ್ ಆಗುತ್ತೆ. ಮಿನಿಮಮ್ ಇಲ್ಲ ಅಂದ್ರೂ 200 ml ಹೀರ್ಕೊಳ್ಳುವಂತ ಕೆಪಾಸಿಟಿ ಇದೆ. ಯಾವುದೇ ಒಬ್ಬ ಮಹಿಳೆ ತಗೊಂಡ್ರು ಅವ್ರಿಗೆ ಹೆವಿ ಡಿಸ್ಚಾರ್ಜ್ ಆಗ್ತಿದೆ ಅಂತ ಅಂದ್ರೆ ಅಬ್ಬಬ್ಬ ಅಂದ್ರೆ 60 ml ಗಿಂತ ಫ್ಲೋ ಆಗಲ್ಲ. ಬಟ್ ಇದು 200 ml ಹೀರ್ಕೊಂಡಿದೆ ನೀರು. ಸೊ ಇದ್ರ ಮುಖಾಂತರ ಹೇಳ್ಬೋದು ಮಿನಿಮಮ್ ಇಲ್ಲ ಅಂದ್ರೂ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಒಂದು ಪ್ಯಾಡ್ ನೀವು 12 ಅವರ್ ಯಾವುದೇ ಯೋಚನೆ ಇಲ್ಲ, ಚಿಂತೆ ಇಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಜೊತೆಗೆ ಇನ್ನು ಒಂದು 6ನೇ ಲೇಯರ್ ಅಂತ ಹೇಳಿದ್ರೆ ಯೂಶಲಿ ಈ ಲೇಯರ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಪೋರಸ್ ಇದೆ, ನೋಡಕ್ಕೆ ತೂತ್ಗಳಿದೆ, ಪೋರಸ್ ಇದೆ ಅಂತ ಹೇಳ್ಬೋದು. ಇದು ಒಂದು ಪೇಟೆಂಟ್ ಟೆಕ್ನಾಲಜಿ, ಕಂಪನಿಯ ಪೇಟೆಂಟ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಯಾಕಂದ್ರೆ ಯೂಶಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ತಗೊಂಡ್ರೆ ಅಥವಾ ಒಂದು ಪ್ಯಾಡ್ ತಗೊಂಡ್ರೆ ಯೂಶಲಿ ಬ್ಲಡ್ ಮಿಡಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ. 2 ಅವರ್ ಇರಿಟೇಷನ್ ಆಗುತ್ತೆ, ಚೇಂಜ್ ಮಾಡ್ಬೇಕನ್ಸುತ್ತೆ. ಕಾರಣ ಬರೀ ಮಿಡಲ್ ಅಲ್ಲಿ ಮಾತ್ರ ಕಲೆಕ್ಟ್ ಆಗಿರುತ್ತೆ, ಆ ಕಡೆ ಈ ಕಡೆ ಫ್ರೆಶ್ ಇರುತ್ತೆ ಅಥವಾ ವೈಟ್ ಇಶ್ ಇರುತ್ತೆ. ಬಟ್ ಈ ಒಂದು ಪೋರಸ್ ಇರುವಂತಹ ಒಂದು ಲೇಯರ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಕಲೆಕ್ಟ್ ಆಗಿರುವಂತಹ ಬ್ಲಡ್ ಥ್ರೂ ಔಟ್ ಪ್ಯಾಡ್ ಡಿಸ್ಟ್ರಿಬ್ಯೂಟ್ ಆಗೋ ತರ ನೋಡ್ಕೊಳ್ಳುತ್ತೆ. ಮೇನ್ ಇದು ಲೇಯರ್ ಪೇಟೆಂಟ್ ಟೆಕ್ನಾಲಜಿ. ಯಾರು ಕೂಡ
ಬೇರೆ ಎಲ್ಲಾ ಲೇಯರ್ಸ್ ಇದ್ರು ಇದೊಂದು ಕಾಪಿ ಮಾಡಂಗಿಲ್ಲ, ಕಾಪಿ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಟ್ ಇಸ್ ಅ ಪೇಟೆಂಟ್ ಟೆಕ್ನಾಲಜಿ. ಅದ್ರ ಜೊತೆಗೆ ಇನ್ನು 7ನೇ ಲೇಯರ್ ನೋಡಿದ್ರೆ ಇದು ಕೂಡ ಫಸ್ಟ್ ಲೇಯರ್ ಹೇಗೆ ಕಾಟನ್ ಇಂದ ಮಾಡಿದಾರೋ ಅದೇ ರೀತಿ ಕಂಪ್ಲೀಟ್ ಕಾಟನ್ ಇಂದ ಮಾಡಿದ್ದಾರೆ, ಚೂರು ಕೂಡ ತೇವ ಇಲ್ಲ. ಸೇಮ್ ಮತ್ತೆ ಏನಕ್ಕೆ ಈ ಕಾಟನ್ ಲೇಯರ್ ಹಾಕಿದ್ದಾರೆ ಅಂತಂದ್ರೆ ನಿಮ್ಗೆ ಎಷ್ಟೇ ಹೆವಿ ಡಿಸ್ಚಾರ್ಜ್ ಎಷ್ಟೇ ಫ್ಲೋ ಆಯ್ತು ಅಂತಂದ್ರೆ ಈ ಒಂದು ಕಾಟನ್ ಲೇಯರ್ಗೆನೆ ಎಂಡ್ ಆಗ್ಬೇಕು, ಮತ್ತೆ ಎಕ್ಸ್ಟ್ರಾ ಲೀಕ್ ಆಗಬಾರ್ದು ಅಂತ ಹೇಳಿ ಮತ್ತೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನು 7ನೇ ಲೇಯರ್ ನೋಡಿದ್ರೆ ನಂಗೆ ಈ ಒಂದು ಲೇಯರ್ ಬಹಳ ಇಷ್ಟ ಆಗುತ್ತೆ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ. ಯಾಕಂದ್ರೆ ಇಟ್ ಈಸ್ ಅ ಕಂಪ್ಲೀಟ್ಲಿ ಏರ್ಲಿಡ್ ಪೇಪರ್ ಅಂತ ಹೇಳ್ಬೋದು. ನಿಮ್ಗೆ ಪ್ಲಾಸ್ಟಿಕ್ ಆದ್ರೆ ಹಿಂಗ್ ಹರಿಲಿಕ್ಕೆ ಬರಲ್ಲ, ಬಟ್ ಇಟ್ಸ್ ಏರ್ಲಿಡ್ ಪೇಪರ್. ಈ ಏರ್ಲಿಡ್ ಪೇಪರ್ ಒಂದು ವಿಶೇಷತೆ ಏನು ಅಂತ ಅಂದ್ರೆ ವಾಟರ್ ಬಂದ್ರೆ ತಡೆಯುತ್ತೆ ಅಥವಾ ಫ್ಲೋ ಆಗದಿರೋ ತರ ನಿಲ್ಸುತ್ತೆ, ಬಟ್ ಗಾಳಿ ಆಡುತ್ತೆ. ಏರ್ ಇನ್ ಅಂಡ್ ಏರ್ ಔಟ್ ಟೆಕ್ನಾಲಜಿ ಮೇನ್ಲಿ ದಿಸ್ ಲೇಯರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದ್ ಹೆಲ್ಮೆಟ್ ಹಾಕೊಂಡು ನಾವು 2 ಅವರ್ ಡ್ರೈವ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಗಾಳಿ ಆಡಲ್ಲ, ಸ್ವೆಟ್ ಆಗ್ತೀವಿ, ರ್ಯಾಶಸ್ ಆಗುತ್ತೆ ಅಥವಾ ಸುಸ್ತಾಗುತ್ತೆ, ಮೇನ್ ಗಾಳಿ ಆಡಲ್ಲ. ಬಟ್ ಇಮ್ಯಾಜಿನ್ ಮಾಡಿ ಪ್ರತಿಯೊಬ್ಬ ಹೆಣ್ಮಕ್ಳು 5 ದಿನಗಳ ಕಾಲ ಬರೀ ಪ್ಲಾಸ್ಟಿಕ್ ಇಂದ ಮಾಡಿರುವಂತ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಾಳೆ ಅಥವಾ ರ್ಯಾಶಸ್ ಆಗುತ್ತೆ. ಬಟ್ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂದ್ರೆ ಅದರಲ್ಲಿ ಏರ್ ಇನ್ ಅಂಡ್ ಏರ್ ಔಟ್ ಟೆಕ್ನಾಲಜಿ ಇರಬೇಕು, ಗಾಳಿ ಆಡ್ಬೇಕು. ಗಾಳಿ ಆಡಿದಾಗ ಇನ್ಫೆಕ್ಷನ್ ಲೆವೆಲ್ ಆಗಲ್ಲ, ಯಾಕಂದ್ರೆ ಗಾಳಿ ಆಡಿದಾಗ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಮಲ್ಟಿಪ್ಲೈ ಆಗಲ್ಲ, ಸಾಯುತ್ತೆ. ಅದ್ ಯಾವಾಗ ಸಾಧ್ಯ ಅಂದ್ರೆ ಗಾಳಿ ಆಡಿದಾಗ ಮಾತ್ರ. ಬಟ್ ನಾವು ಪ್ಲಾಸ್ಟಿಕ್ ಇಂದ ಯೂಸ್ ಮಾಡಿರೋದು ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಸಾಧ್ಯ ಇಲ್ಲ, ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಎಷ್ಟೊಂದ್ ಜನ ಹೆಣ್ಮಕ್ಳು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಮೇನ್ ರೀಸನ್ ಒಂದು ಲೋ ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳ್ಬೋದು. ಇನ್ನು ಮತ್ತೆ ಹೇಳ್ಬೇಕಂತ ಅಂದ್ರೆ ಪ್ಯಾಕೇಜಿಂಗ್ ವಿಷಯ ಬಂದ್ರೆ ಯೂಶುವಲಿ ಇದೆಲ್ಲ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ನಂಗೆ ಅದ್ರ ಬ್ರಾಂಡ್ ನೇಮ್ ಎಲ್ಲ ಹೇಳಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಯೂಶುವಲಿ ಆಲ್ಮೋಸ್ಟ್ ಒಂದು 70 to 80% ವುಮೆನ್ಸ್ ಈ ರೀತಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ತಿದ್ದಾರೆ. ಹೇಗಿದೆ ಅಂತಂದ್ರೆ ಯಾವ್ದೇ 180 ಅಥವಾ 1000 rupees ನೀವು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ತಗೊಂಡಿದ್ದೀರಾ ಅಂತ ಅಂದ್ರು ಒಂದು ಸಲ ಓಪನ್ ಮಾಡಿದ್ರೆ ಕ್ಲೋಸಿಂಗ್ ಆಪ್ಷನ್ ಇದೆಯಾ? ಚಾನ್ಸೇ ಇಲ್ಲ, ಕ್ಲೋಸಿಂಗ್ ಆಪ್ಷನ್ ಇಲ್ಲ. ಬಟ್ ನಮಗೂ ನಿಮಗೂ ಗೊತ್ತು ಗಾಳಿಯಿಂದ ರೋಗ ಹರಡುತ್ತೆ, ಅಕ್ಷಿ ಇರ್ಬೋದು, ನೆಗಡಿ ಇರ್ಬೋದು, ಅಥವಾ ಎಷ್ಟೊಂದು ದೊಡ್ಡ ದೊಡ್ಡ ರೋಗಗಳು ಗಾಳಿಯಿಂದ ಹರಡುತ್ತೆ. ಗಾಳಿಯಿಂದ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ, ಯಾಕಂದ್ರೆ ಹಿಂಗ್ ಓಪನ್ ಮಾಡ್ತೀವಿ, ಹಿಂಗೆ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಡ್ತೀವಿ, ಇದನ್ನ ತಗೊಂಡು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಇಡ್ತೀವಿ, ಎಲ್ಲಿ ಬೇಕಲ್ಲ ಅಂದ್ರಲ್ಲಿ ಇಡ್ತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಒಂದು ನ್ಯಾಪ್ಕಿನ್ ತಗೊಂಡ್ರೆ ಇಂಡಿವಿಜುವಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಪ್ಯಾಕಿಂಗ್ ಕೊಟ್ಟಿಲ್ಲ, ಕೈಯಲ್ಲೇ ಮುಟ್ತೀವಿ. ಕೈಯಲ್ಲಿ ಎಷ್ಟು ಇನ್ಫೆಕ್ಷನ್ ಇರುತ್ತೋ, ಕೈಯಲ್ಲಿ ಎಷ್ಟು ಏನೇನು ಮುಟ್ಟಿದ್ವೋ, ಅಕ್ಷಿ ಮಾಡಿರ್ತೀವಿ, ಇದನ್ನೇ ಮುಟ್ತೀವಿ, ಇನ್ಫೆಕ್ಷನ್ ಲೆವೆಲ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ನೀವು ತಗೊಳ್ತೀರಾ ಅಂತಂದ್ರೆ ಅದು ಕ್ವಾಲಿಟಿ ಇದೆ ಅಂತಂದ್ರೆ ಪ್ಯಾಕೇಜಿಂಗ್ ಅಷ್ಟೇ ಹುಷಾರಾಗಿ ಮಾಡಿರ್ತಾರೆ. ಏನಂದ್ರೆ ಓಪನ್ ಮಾಡಿದ್ರೆ ಕ್ಲೋಸಿಂಗ್ ಆಪ್ಷನ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಆಪ್ಷನ್ ಇರಬೇಕು. ಬಟ್ ನೀವು ಇನ್ಸೈಡ್ ನೋಡಿದ್ರೆ ಇಲ್ಲಿ ಸಿಲ್ವರ್ ಕಲರ್ ಇದೆ, ಇಟ್ಸ್ ಅನ್ ಅಲ್ಯೂಮಿನಿಯಂ ಫಾಯಿಲ್. ಏನಂದ್ರೆ ಅಲ್ಯೂಮಿನಿಯಂ ಫಾಯಿಲ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಸ್ವೀಟ್ಸ್ ಗೆಲ್ಲ ನೋಡಿದ್ರೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿರ್ತಾರೆ ಅಥವಾ ಸಿಲ್ವರ್ ಕಲರ್ ಇರುತ್ತೆ. ಮೇನ್ ಕಾರಣ ಏನು ಅಂತ ಅಂದ್ರೆ ಸ್ವೀಟ್ಸ್ ಕೆಡಬಾರ್ದು ಅಂತ, ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಸಾಯಿಸಬೇಕು, ಸ್ವೀಟ್ಸ್ ಬಹಳ ದಿನ ಉಳಿಬೇಕು ಅಂತ ಹೇಳಿ ಅವ್ರು ಸಿಲ್ವರ್ ಕಲರ್ ಅಲ್ಯೂಮಿನಿಯಂ ಫಾಯಿಲ್ ಹಾಕಿರ್ತಾರೆ. ಇಲ್ಲೂ ಕೂಡ ಅಲ್ಯೂಮಿನಿಯಂ ಫಾಯಿಲ್ ಇದೆ. ಮೇನ್ ರೀಸನ್ ಏನಕ್ಕೆ ಅಂದ್ರೆ ಇಟ್ಸ್ ಅನ್ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್. ಮಿಸ್ ಆಗಿ ಮೈಕ್ರೋ ಆರ್ಗಾನಿಸಮ್ಸ್ ಇಲ್ಲಿ ಎಂಟರ್ ಆಯ್ತು ಅಂತಂದ್ರೆ ಅದನ್ನ ತಡಿಬೇಕು, ಅದನ್ನ ಸಾಯಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಇಂಡಿವಿಜುವಲ್ ಪ್ಯಾಕಿಂಗ್ ತಗೊಂಡ್ರೆ ಇಲ್ಲಿ ಕಂಪ್ಲೀಟ್ ಸೀಲ್ ಮಾಡಿದ್ದಾರೆ. ಇಲ್ಲಿ ಕಂಪ್ಲೀಟ್ ನೋಡ್ಬೋದು, ನಿಮ್ಗೆ ಯಾವ್ದೇ ಕಾರಣಕ್ಕೆ ಇಲ್ಲಿ ಓಪನಿಂಗ್ ಇಲ್ಲ, ಇಲ್ಲಿ ಕಂಪ್ಲೀಟ್ ಸೀಲ್ ಕೊಟ್ಟಿದ್ದಾರೆ. ನೀವು ಹೇಳ್ಬೋದು, ಎಷ್ಟೊಂದ್ ಜನ ನನಗೆ ಹೇಳ್ತಾರೆ ಡೆಮೋ ಕೊಟ್ಟಾಗ, ಮೇಡಮ್ ನಾವು ಯೂಸ್ ಮಾಡ್ತೀವಿ ಅಲ್ಟ್ರಾ ಯೂಸ್ ಮಾಡ್ತೀವಿ, ವಿಸ್ಪರ್ ಅಲ್ಟ್ರಾ, ಅದ್ರಲ್ಲಿ ಕಂಪ್ಲೀಟ್ ಇಂಡಿವಿಜುವಲ್ ಪ್ಯಾಕಿಂಗ್. ಬಟ್ ಇಲ್ಲಿ ನೋಡ್ಬೋದು ಓಪನಿಂಗ್, ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಯಾವುದೇ ಸೀಲಿಂಗ್ ಇಲ್ಲ. ನಮ್ಗೆ ಚಿಕ್ಕವರಿದ್ದಾಗ ಹೇಳ್ತಿದ್ರು ನಮ್ಮ ಟೀಚರ್ಸ್, ಒಂದು ಡಾಟ್ ಇಟ್ಟರೆ ಕೋಟಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಅಂತ, ಆರಾಮ್ಸೆ ಆಗಿ ಇದ್ರ ಮುಖಾಂತರ ಎಂಟರ್ ಆಗುತ್ತೆ. ಬಟ್ ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ತಗೊಂಡ್ರೆ ಕಂಪ್ಲೀಟ್ ಇಷ್ಟು ಪ್ರೊಟೆಕ್ಷನ್ ಕೊಟ್ಟಿರ್ಬೇಕು. ಕಂಪ್ಲೀಟ್ ಇಂಡಿವಿಜುವಲ್ ಪ್ಯಾಕಿಂಗ್ ಇರಬೇಕು. ಅದ್ರ ಜೊತೆಗೆ ಇನ್ನು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅದ್ರ ಜೊತೆಗೆ ಮೇನ್ ಎಷ್ಟೊಂದ್ ಜನ ಕೇಳ್ತಾರೆ, ಆಯ್ತು ಮೇಡಮ್ ಇಷ್ಟೆಲ್ಲ ಚೆನ್ನಾಗಿದೆ, ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ತಿಳಿಸ್ಕೊಟ್ರಿ, ಬಟ್ ಇದನ್ನ ಯೂಸ್ ಮಾಡ್ತೀವಿ, ಬಟ್ ಪ್ರೈಸ್ ಎಷ್ಟು ಅಂತ. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಅಂತ. ನನಗೆ ಇಷ್ಟೆಲ್ಲ ಆಲೋವೆರಾ ಜೆಲ್ ಹೊರಗಡೆ ಮಾರ್ಕೆಟಿಂಗ್ ಇದಕ್ಕೆ ಇಲ್ಲಾಂದ್ರೆ 200-300 ರೂಪಾಯಿ ಆಗುತ್ತೆ ಈ ತರ ನ್ಯಾಚುರಲ್ ಜೆಲ್ಗೆ. ಜೊತೆಗೆ ಈ ಒಂದು ಸ್ಟಿಕ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ 100-200 ಆಗುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ, ಇಷ್ಟೆಲ್ಲ ಒಂದೊಂದ್ ಪ್ಯಾಡ್ ಅಲ್ಲಿ ಇಷ್ಟೊಂದು ಜೆಲ್ ಇಷ್ಟೊಂದು ಯೂಸ್ ಮಾಡಿದ್ದಾರೆ ಅಂದ್ರೆ 8 ಪೀಸಸ್ ಇರುತ್ತೆ. ತುಂಬಾ ಜನ ಹೇಳ್ತಾರೆ ನನಗೆ, ಮೇಡಮ್ ಒಂದು 500-600 ರೂಪಾಯಿ ಇರ್ಬೋದಾ, ನಾವೆಲ್ಲ ತಗೊಳ್ಬೋದಾ, ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಗುತ್ತೆ.
ಪ್ರತಿಯೊಬ್ಬ ಮಹಿಳೆ ಕೇವಲ ದಿನಕ್ಕೆ 5 ರೂಪಾಯಿ ಕೊಟ್ಟು ತನ್ನ ಆರೋಗ್ಯವನ್ನು ನೋಡ್ಕೊಳ್ಬಹುದಲ್ಲ. ಎಷ್ಟೊಂದ್ ಜನ ಹೇಳ್ತಾರೆ, ಹೌದು ಮೇಡಮ್ 5 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೇನು, ನಮ್ಗಿಂತ ಹೆಚ್ಚು 5 ರೂಪಾಯಿ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ಪ್ರೈಸಿಂಗ್ ಹೇಳಕ್ಕೆ. ಜಸ್ಟ್ 1 ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ 8 ಪೀಸಸ್ ಇರುತ್ತೆ, ಜಸ್ಟ್ 160 ಅಂತ ಹೇಳ್ಬೋದು. 8 ಪೀಸಸ್ ಇರುತ್ತೆ, 12 ಅವರ್ ಯೂಸ್ ಮಾಡಬಹುದು, ಕಂಪ್ಲೀಟ್ ಪ್ರೊಡಕ್ಷನ್ ಕೊಡುತ್ತೆ. ಅದಕ್ಕೂ ಮುಖ್ಯವಾಗಿ ನಮ್ಮನ್ನ ಹೆಲ್ದಿ ಆಗಿರಿಸುತ್ತೆ. ನಾವು ಹೆಲ್ದಿ ಆಗಿ ಇರ್ತೀವಿ ಅನ್ನೋದಕ್ಕೆ ಅಂದ್ರೆ ಜಸ್ಟ್ ತಿಂಗಳಿಗೆ 160 ರೂಪಾಯಿ ಇನ್ವೆಸ್ಟ್ ಮಾಡಕ್ಕಾಗಲ್ಲ, ಆರಾಮ್ಸೆ ಇನ್ವೆಸ್ಟ್ ಮಾಡಬಹುದು. ಸೊ ಅದ್ರ ಜೊತೆಗೆ ನೀವು ಯೂಸ್ ಮಾಡಿದ್ರೆ ಇದೇ ಯೂಸ್ ಮಾಡಿ ಅಂತ ಹೇಳಲ್ಲ ನಾನು, ಇದೇ ರೀತಿಯ ಕ್ವಾಲಿಟಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತವಾಗಿ ಯೂಸ್ ಮಾಡೋದ್ರ ಜೊತೆಗೆ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲೇ ಹೊರತು ಇನ್ಯಾರ್ದು ಕೈಯಲ್ಲ. ಎಷ್ಟೊಂದು ಜನ ನಮ್ಮ ಹೆಲ್ತ್ ನ ಯಾರ್ಯಾರ ಕೈಲೋ ಕೊಟ್ಟು ನಾವು ನಮ್ಮ ಹೆಲ್ತ್ ನ ಹಾಳು ಮಾಡ್ಕೊಳ್ತಿದೀವಿ. ಮಾರ್ಕೆಟ್ ಅಲ್ಲಿ ಯಾರೋ ಅಡ್ವರ್ಟೈಸ್ಮೆಂಟ್ ಕೊಟ್ರು, ಯಾರೋ ಏನೋ ಹೇಳಿದ್ರು ಅಂತ ಯೂಸ್ ಮಾಡ್ತೀವಿ. ಬಟ್ ಬೇಡ, ಏನೇ ಒಂದು ಪ್ರಾಡಕ್ಟ್ ನ, ಅದು ಕೂಡ ಮೆನ್ಸ್ಟ್ರುಯೇಷನ್ ಅಥವಾ ಮುಟ್ಟಾದಾಗ ಯೂಸ್ ಮಾಡುವಂತ ಪ್ರಾಡಕ್ಟ್ ಮೇಲೆ ಹೆಚ್ಚಿನ ಗಮನ ಹರಿಸಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನಮ್ಮ ಹೆಲ್ತ್ ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ, ಒಂದು ಕ್ವಾಲಿಟಿ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡಿ ಜೊತೆಗೆ ಹೆಲ್ದಿ ಆಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ರಿಗೂ ಕೇಳಿದ್ದಕ್ಕೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅಂತ